ಕಾಲದಲ್ಲಿ ನಡೆದಿದ್ದಂತಹ ಅನೇಕ ಕುಕರ್ಮಗಳ ವಿಚಾರಗಳು ಬೆಳಕಿ ಬರುವಂಗಾಯಿತು, ಎಲ್ಲ ಚರ್ಚೆ ಸ್ಟಾರ್ಟ್ ಆಗುವಂಗಾಯಿತು. ಮುಚ್ಚೋಗಿದ್ದ ಅನೇಕ ಕೇಸುಗಳು ಮತ್ತೆ ಓಪನ್ ಆಗುವಂಗಾಯಿತು. ಆದರೆ ಇದನ್ನು ಮತ್ತೆ ಮುಚ್ಚಿದ್ರು ಇಲ್ಲಿವರೆಗೆ. ಈಗ ಯಾವಾಗ ಸುಪ್ರೀಂ ಕೋರ್ಟ್ ಹೋಯ್ತು, ಅವ್ರ ತಾಯಿ ಕುಸುಮಾವತಿ ಮತ್ತು ಸ್ವತಃ ಸಂತೋಷ್ ರಾವ್ ಏನು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಈಗ ಅದು ಹೊಸ ರೂಪ ಹಿಡಿತಾ ಇದೆ. ಇನ್ನು ಅದಕ್ಕೆ ಒಂದು ತಾರೀಕಿಗೆ ಅಂತ್ಯ ಕಾಣುವಂಥ ಎಲ್ಲ ಸಾಧ್ಯತೆಗಳು ಬರ್ತಾ ಇದ್ದಾವಂತ. ಯಾಕಂದ್ರೆ ಈಗಾಗಲೇ ಅವಳ ಬಗ್ಗೆ ಈಗ ಸಾಕ್ಷಿಗಳೆಲ್ಲ ಮುಚ್ಚಾಕಿಬಿಟ್ಟಿತ್ತು ಅನ್ನೋದು ನಿಮಗೂ ಗೊತ್ತದೆ. ಯಾಕಪ್ಪ ಅಂತಂದ್ರೆ ಸಾಕ್ಷಿಗಳು ಮಧ್ಯದಾಗೆ ನಿಮಗೆ ಗೊತ್ತದ, ಅಲ್ಲಿ ನಡೆದ ಘಟನೆಯಲ್ಲೇ ಅವಳ ಅಪಹರಣ ಆದ ಘಟನೆ ಅಥವಾ ಸಮಯದಲ್ಲೇ ಅಲ್ಲೇ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. CCTV ಇದ್ದಿದ್ದು, ಆ CCTV ಫುಟೇಜ್ ಇವತ್ತಿಲ್ಲ ಅಲ್ಲೇ. ಇಂಥ ಅನೇಕ ಒಂದಲ್ಲ ಎರಡಲ್ಲ. ಮತ್ತು ಆ ಮಗುವಿನ ಜೊತೆಗೆ ಮಾಡಿದಂಥ ಅವ್ಯವಹಾರ, ಅದರಲ್ಲೂ ವಜಿನ್ ಶಾಫ್ ಸಿಗಲಾರ್ದಂಗೆ ನೋಡ್ಕೊಂಡಿದ್ದು, ಅದು ಏನಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಇಲ್ಲಿ ಏನೂ ನಡೆದಪ್ಪ ಗದ್ದಲ ಹಾಕ್ಯದ ಅನ್ನುವಂಥದ್ದು. ಅದಕ್ಕಿಂತಲೂ ಹೆಚ್ಚಿಗೆ ಅವರ ಸಂಸಾರದಲ್ಲಿ ಹಾಕಿದಂಥ ಮಣ್ಣು ಅಥವಾ ಮತ್ತೇನೋ ಮಾಡಿದಂಥದ್ದು ಮಾತ್ರ ಯಾವ ಕಾಲಕ್ಕೂ ಮರಿಲಾರಂಥ ದುರ್ಘಟನೆ ಅದೊಂದು. ಆದರೂ ಇದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡಿ ಇದ್ರ ಯಾರು ಅನ್ನೋದು ಇವತ್ತಿನ ಮುಚ್ಚಾಕಿದ್ದಾರೆ. ಇನ್ನು ಮುಗಿದು ಹೋಯ್ತು, ಇನ್ನು ರೀಓಪನ್ ಆಗೋದಿಲ್ಲ ಕೇಸ್ ಅನ್ನೋದ್ರೊಳಗೆ ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಇದ್ದಿದ್ದು ಇವತ್ತು ಮಾರ್ಚ್ದಲ್ಲಿ ಡೇಟ್ ಕೊಟ್ಟದ, ರೀಓಪನ್ ಆಗ್ಯದ. ಹೀಗಾಗಿ ಇದ್ರ ಹಿಂದಿದ್ದಂಥ ಈ ಕೃತ್ಯವನ್ನು ಎಸಗಿದಂಥವ್ರಿಗೆ ಮಾತ್ರ ನಿಧಾನಕ್ಕೆ ಭಯ ಸ್ಟಾರ್ಟ್ ಆಗ್ಲಿಕ್ಕತ್ತದೆ. ಯಾಕೆ ಇವತ್ತೊಂದು ಸಾಕ್ಷರ ಸಿಕ್ಕದ, ಏನಪ್ಪ ಚಿಕ್ಕ ಕೆಂಪಮ್ಮ ನಾನು ನೋಡಿದ್ದೀನಿ, ಅವ್ನು ನೋಡಿದ ಗುರುತು ಹೇಳಿದ್ದೀನಿ ಅನ್ನುವಂಥದ್ದು. ಹೀಗಾಗಿ ಇದ್ರ ಹಿಂದಿದ್ದಂಥದ್ದು ವ್ಯಕ್ತಿಗಳ ಸಮೀಪ ಈ ದಿನದ ದಿನಕ್ಕೆ ಸೌಜನ್ಯ ಕೇಸ್ ಹೋಗ್ತಾ ಇದೆ ಅಂತ. ಹೀಗಾಗಿ ಮುಂದಿನ ದಿನದಲ್ಲಿ ಮಾತ್ರ ನಿಶ್ಚಿತವಾಗಿ ಒಳ್ಳೆಯ ರಿಸಲ್ಟ್ ಬರ್ಬೋದು. ಅದಕ್ಕೆ SIT ಈ ಕೇಸನ್ನು ಆಯ್ಕೆ ಮಾಡ್ತದೋ ಇಲ್ಲವೋ ಅನ್ನುವಂಥದ್ದು ಮುಖ್ಯ.